ಕರಾವಳಿ ಉತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಶರದಿ ಪ್ರತಿಷ್ಠಾನದಿಂದ ನಗರ ಕದ್ರಿ ಪಾರ್ಕ್ನಲ್ಲಿ ನಡೆದಂತ ಕಲಾ ಪರ್ಬ ಚಿತ್ರಕಲಾ ಪ್ರದರ್ಶನ ಕರಾವಳಿಗರನ್ನ ಮೋಡಿ ಮಾಡಿತ್ತು. ಕದ್ರಿ ಪಾರ್ಕ್ ರಸ್ತೆಯನ್ನೇ ಬಂದ್ ಮಾಡಿ ಕಲಾ ಪರ್ಬವನ್ನ ಆಯೋಜನೆ ಮಾಡಲಾಗಿತ್ತು. ರಸ್ತೆ ಇಕ್ಕೆಲಗಳಲ್ಲಿ 150ಕ್ಕೂ ಅಧಿಕ ಸ್ಟಾಲ್ಗಳನ್ನು ಹಾಕಲಾಗಿತ್ತು. ರಸ್ತೆಯುದ್ದಕ್ಕೂ ಕಣ್ಣು ಹಾಯಿಸಿದಷ್ಟು ದೂರ ಚಿತ್ರಕಲೆ, ಶಿಲ್ಪಕಲೆಗಳು ಜನಮನ ಸೆಳಿತಾ ಇತ್ತು. ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕೆನ್ನುವಷ್ಟು ಚಿತ್ತಾಕರ್ಷಕ ಚಿತ್ರಗಳು ಇಲ್ಲಿದ್ವು. 3 ದಿನಗಳ ಕಾಲ ಆಯೋಜನೆಗೊಂಡಂತ ಕಲಾ ಪರ್ಬದಲ್ಲಿ ನಾಡಿನ ನಾನಾ ಜಿಲ್ಲೆ, ವಿವಿಧ ರಾಜ್ಯಗಳಿಂದ ಆಗಮಿಸಿದಂತ ಕಲಾವಿದರ ಚಿತ್ರಕಲೆಗಳು ಜನರ ಮನಸೆಳೆಯಿತು. ಎಲ್ರಿಗೂ ನಮಸ್ತೆ. ಶರದಿ ಪ್ರತಿಷ್ಠಾನ ಮಂಗಳೂರು ಇವರ ವತಿಯಿಂದ ಆಯೋಜಿಸಿರುವ ಒಂದು ಚಿತ್ರ ಇರ್ಬೋದು, ಶಿಲ್ಪ, ಸಾಂಸ್ಕೃತಿಕ ಕಲಾಮೇಳ. ಈ 3 ದಿನಗಳ ಕಾಲ ಇದೇ ಈ ಕದ್ರಿ, ಮಂಗಳೂರಿನ ಕದ್ರಿ ಪಾರ್ಕಿನ ವಠಾರದಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಸ್ಟಾಲ್ಗಳು, ಸುಮಾರು 150ಕ್ಕೂ ಮಿಕ್ಕಿ ಕಲಾವಿದರು ಮತ್ತು 5,000 ಮಂದಿ, 5,000 ಕಲಾಕೃತಿಗಳ ಸಂಗ್ರಹ ನೋಡುವಂಥದ್ದು ಮತ್ತು ಇಲ್ಲೆಲ್ಲ ಜನರು ವೀಕ್ಷಿಸುವಂಥದ್ದು ನಾವು ನೋಡುವಾಗ ನಮಗೆ ಈ ಸಮಾರಂಭ ಮತ್ತು ಇಂಥ ಒಂದು ಉತ್ಸವ ಬಹಳ ಯಶಸ್ವಿ ಆಯಿತು ಅಂತ ನಮಗೆ ಬಹಳ ಸಂತೋಷ, ಅಭಿಮಾನ ಆಗ್ತಾ ಇದೆ. ಇದರೊಂದಿಗೆ ನಮ್ಮ ಜಿಲ್ಲಾ ಆಡಳಿತದ ಮತ್ತು ಕರಾವಳಿ ಉತ್ಸವದ ಸಂಘಟನೆಯು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡ ಕಾರಣ ಈ ಕಲಾ ಉತ್ಸವ ಇನ್ನಷ್ಟು ಯಶಸ್ವಿ ಆಗಿದೆ ಅಂತ ತಿಳಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇದರಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಕಲಾವಿದರು ಆಗಮಿಸಿದ್ದಾರೆ ಮತ್ತು 8ರಿಂದ 80 ವರ್ಷದ ಕಲಾವಿದರು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಚಿತ್ರ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಊಹನೆಗೂ ಮಾಡಲಾದ ಅಷ್ಟು ಜಾಸ್ತಿ ಸುಮಾರು 1,500ಕ್ಕೂ ಮಿಕ್ಕಿ ಪುಟಾಣಿಗಳು ಇಲ್ಲಿ ಸೇರಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಕೂಡ ನಮಗೆ ಈ ಪರೀಕ್ಷೆಯ ಒತ್ತಡದ ಮಧ್ಯದಲ್ಲಿಯೂ ಈ ಪುಟಾಣಿಗಳು ನಮ್ಮೊಟ್ಟಿಗೆ ಸೇರಿದ್ದು ಕೂಡ ನಮಗೊಂದು ಭಾಳ ಖುಷಿ, ಸಂಭ್ರಮ ಆಗ್ತಾ ಇದೆ. ಮತ್ತು ಈ ಇದರಲ್ಲಿ ಭಾವಚಿತ್ರ ರಚನೆ ಇರ್ಬೋದು, ಬೇರೆ ಬೇರೆ ರಾಜ್ಯಗಳ ಮತ್ತು ಕಲಾಕೃತಿಯ ಶೈಲಿ ಇರ್ಬೋದು, ಇದೆಲ್ಲ ಒಬ್ಬರಿಗೆ ಒಬ್ಬರು ಕಲಾವಿದರು ನೋಡಿ ಕಲಿಯುವಂಥದ್ದು ಮತ್ತು ಅವರ ಹೆಚ್ಚಿನ ಟೆಕ್ನಿಕ್ಗಳನ್ನು ಇನ್ನೊಂದು ಕಲಾವಿದರು ಕೂಡ ಅದನ್ನು ಅನುಭವಿಸಿ ಮತ್ತು ಅವರ ಅನುಭವಗಳ ಹಂಚುವಿಕೆ ಮತ್ತು ಪರಸ್ಪರ ವಿನಿಮಯ, ಇದು ಕೂಡ ನಮಗೆ ಬಹಳ ಒಂದು ಯಶಸ್ವಿಯ ಆಗಿದೆ ಅಂತ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇಲ್ಲಿ ಈ ಸಂಭ್ರಮವನ್ನು ನೋಡುವಾಗ ಈ 3 ದಿನಗಳ ಕಾಲ ಪ್ರತಿ ಸಂಜೆ ತುಂಬ ನೂಕು ನುಗ್ಗಲಿನಷ್ಟು ಜನರು, ಸಾವಿರಾರು ಜನರು ಇಲ್ಲಿ ಬಂದು ಈ ಕಲಾಕೃತಿಯನ್ನು ವೀಕ್ಷಿಸಿದ್ದು ನೋಡುವಾಗ ಮತ್ತು ಕಳೆದ ವರ್ಷದಿಂದ ಮತ್ತು ಈ ವರ್ಷಕ್ಕೂ ವ್ಯತ್ಯಾಸವನ್ನು ಗಮನಿಸುವಾಗ ಈ ವರ್ಷ ಮತ್ತಷ್ಟು ಹೆಚ್ಚು ಜನರು ಮತ್ತು ಅವರು ವೀಕ್ಷಿಸುವ ಆ ರೀತಿ ಮತ್ತು ಇದೆಲ್ಲ ಅವರ ಪ್ರಯೋಜನವನ್ನು ಪಡೆದುಕೊಂಡು ಆನಂದಿಸಿದ್ದನ್ನು ಪಡೆದುಕೊಂಡು ಹೋಗುವಾಗ ನಮಗೆ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದೆ. ಜಲವರ್ಣ, ತೈಲವರ್ಣ, ರೇಖಾಚಿತ್ರ, ಪೆನ್ಸಿಲ್ ಸ್ಕೆಚಿಂಗ್, ಅಕ್ರಿಲಿಕ್ ಚಿತ್ರಕಲೆ, ಮಧುಬನಿ, ವರ್ಲಿ ಪಟಚಿತ್ರ, ಫೇಸ್ ಪೇಂಟಿಂಗ್, ವ್ಯಂಗ್ಯ ಚಿತ್ರಗಳು, ಭಿತ್ತಿ ಚಿತ್ರ, ಡಿಜಿಟಲ್ ಚಿತ್ರಕಲೆಗಳು ಪ್ರದರ್ಶನದಲ್ಲಿತ್ತು. ಪಾರ್ಕಿಗೆ ತೆರಳುವಂತ 2 ಕಡೆಯ ಫುಟ್ಪಾತ್ನಲ್ಲಿ ಕಲಾವಿದರು ಚಿತ್ರ ಬಿಡಿಸ್ತಾ ಇರುವಂಥದ್ದು ಕಂಡು ಬಂದಿದೆ. 8ರಿಂದ 80 ವರ್ಷದ ಹಿರಿಯ ಕಲಾವಿದರು ತಮ್ಮ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು. 3 ದಿನಗಳಲ್ಲಿ ಒಂದಷ್ಟು ಪೇಂಟಿಂಗ್ಗಳು ಮಾರಾಟಗೊಂಡು ಚಿತ್ರಗಾರರು ಹಸನ್ಮುಖರಾಗಿದ್ರು ಅನ್ನುವಂಥದ್ದು ಕಲಾಪರ್ಬದ ವಿಶೇಷ. ಜೊತೆಗೆ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ನಮಸ್ಕಾರ ಮಂಗಳೂರು ಜನತೆಗೆ ಮತ್ತು ಕರ್ನಾಟಕ ಜನತೆಗೆ. ಇದು 2ನೇ ವರ್ಷ ಕಲಾಪ್ರಭಾ ಆಗ್ತಾಯಿದೆ ನಮ್ಮ ಶರದಿ ಪ್ರತಿಷ್ಠಾನ ವತಿಯಿಂದ. ಸುಮಾರು ಒಂದು 120ರಿಂದ 150 ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಒಂದು ಖುಷಿ ಆಗ್ತಾ ಉಂಟು. ಒಂದು ಕಲೆ ಸಂಭ್ರಮ ಮತ್ತು ಕಲೆ ಬದುಕು, ಕಲೆ ಎಷ್ಟೋ ಜನಕ್ಕೆ ಬದುಕು ಸಿಗ್ತಾ ಉಂಟು ಇಲ್ಲಿ ಕಲಾಪ್ರಭಾಯಿಂದ. ಯಾಕಂತ ಹೇಳಿದ್ರೆ ಒಂದು ಕಲೆ ಒಂದು ಎಷ್ಟೋ ವರ್ಷದಿಂದ ಮಾಡಿರ್ತಾರೆ, ಅದೊಂದು ಕಲೆ ಒಂದು ಸೇಲ್ ಆದರೆ, ಮಾರಾಟ ಆದರೆ ಅವರ ರಿಟರ್ನ್ ರೀಚಾರ್ಜ್ ಆಗುತ್ತೆ ಒಂದು ಪೇಂಟಿಂಗ್ ಮಾಡಲಿಕ್ಕೆ. ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಒಂದು ಕಲಾಪ್ರಭಾ ಮಾಡ್ತಾ ಇರೋದು. ಯಾಕಂದರೆ ಒಂದು ಕಲಾವಿದನಿಗೆ ಒಂದು ಬೇರೆಯವರು ಬಂದು ನೋಡಿದರೆ ಒಂದು ಖುಷಿ ಪಡಿಸಿದರೆ ಅದು ಕಲೆ ಇಡೀ ವರ್ಷ ಒಂದು ಎಷ್ಟೋ ಖುಷಿ ಪಡುವಂಥ ವಿಷಯ ಇರುತ್ತೆ ಕಲಾವಿದನ ಹತ್ರ. ಯಾಕಂದ್ರೆ ನಮ್ಮ ಎಲ್ಲ ಮಂಗಳೂರು ಜನತೆಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಬಂದು
ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಮಕ್ಕಳು ನಮ್ಮ ಚಾನ್ಸೇ ಇರಲಿಲ್ಲ ಅಷ್ಟೊಂದು ಮಕ್ಕಳು ಬರ್ತಾರಂತ. ಈ ಎಕ್ಸಾಮ್ ಟೈಮಲ್ಲೂ ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ಅಂದರೆ ನಾನು ತುಂಬ ಖುಷಿ ಪಡುವ ವಿಷಯ. ಖುಷಿ ಆಗ್ತಾ ಉಂಟು. ಮತ್ತು ಎಲ್ಲ ಜನತೆಗೆ ಮತ್ತು ನಮ್ಮ ಕರಾವಳಿ ಉತ್ಸವ ಅವರು ನಮ್ಮ ಒಟ್ಟಿಗೆ ನಮ್ಮ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಮಂಗಳೂರು ಜನತೆಗೆ, ಕರ್ನಾಟಕ ಜನತೆಗೆ ತುಂಬ ಧನ್ಯವಾದ ಹೇಳ್ತೀನಿ. ಪೇಂಟಿಂಗ್ ನಿಮಗೆ ಟೋಟಲ್ 34 ಲಕ್ಷ ಪೇಂಟಿಂಗ್ ಸೇಲ್ ಆಗಿದೆ ಟೋಟಲ್, ಅಂದರೆ ಎಲ್ಲವರು ಸೇರಿ ಟೋಟಲ್ ಅಮೌಂಟ್. ಮತ್ತು ಹೈಯೆಸ್ಟ್ ಸೇಲ್ ಆಗಿದ್ದು 1,20,000 ರೂಪಾಯಿ ಪೇಂಟಿಂಗ್ ಒಂದು, ನಾನು ಕೇಳಿದ ಪ್ರಕಾರ. ಮತ್ತು 250 ಹಿಡಿದು 1.5 ಲಕ್ಷವರೆಗೂ ಸೇಲ್ ಆಗಿದೆ. ಎಷ್ಟೋ ಜನ ಖುಷಿಯಿಂದ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಆದಿಮನಿ ಅಂತವರು ಅವ್ರದ್ದು ಯಾಕೆ ದೂರದಿಂದ ಬಂದಿರ್ತಾರೆ, ಅವ್ರದ್ದೊಂದು ಪೇಂಟಿಂಗ್, ಯಾಕಂದ್ರೆ ಅವ್ರ ಪೇಂಟಿಂಗ್ ಸೇಲ್ ಆಗಲೇಬೇಕು ಅಂಥವ್ರದ್ದೆಲ್ಲ. ಎಷ್ಟೋ ದೂರದಿಂದ ಬಂದುವಾಗ ಅವ್ರು ಸೇಲುವಾಗ ಅವ್ರ ಹೊಟ್ಟೆಪಾಡು ಅದೇ ಜೀವನ ಇರೋದು, ಒಂದು ಪೇಂಟಿಂಗ್ ಮಾಡೇ ಒಂದು ಜೀವನ ಇರೋದು. ಕಲಾಪರ್ವ ಎನ್ನುವಂತ ಕಾನ್ಸೆಪ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಹೊಸದಾಗಿದೆ. ಆದ್ರಿಂದ ಜಿಲ್ಲೆಯ ಜನ ಈ ಹೊಸತನಕ್ಕೆ ಮನಸೋತಿದ್ದಾರೆ ಅನ್ನುವಂಥದ್ದು ಕಲಾಪರ್ವದಲ್ಲಿ ಗಿಜಿಗಿಡುವಂತಿದ್ದಂತ ಜನಜಾತ್ರೆಯ ಸಾಕ್ಷಿಯಾಗಿತ್ತು.